ಆಗ ಇದ್ದಿದ್ದ ವಿವಿಧ ಭಾರತಿ ಆಕಾಶವಾಣಿ ಎರಡೇ. ಅವ್ರು ಎಲ್ಲಿ ತಿರುಗಿದ್ರು ಅದನ್ನೇ ಕೇಳ್ಬೇಕು, ಅಲ್ಲಿ ಏನ್ ಬರುತ್ತೋ ಅದನ್ನೇ ಕೇಳಬೇಕು. ಅದು ಬಿಟ್ರೆ ಹಬ್ಬ ಬಂದ್ರೆ ಯಾವ್ದೋ ಮದುವೆ ಸಮಾರಂಭದಲ್ಲೂ ಹಾಡು ಹಾಕಿದ್ರೆ ಕೇಳೋದು. ಆದ್ರೆ ಇವತ್ತು ಪರಿಸ್ಥಿತಿ ಹಂಗಿಲ್ಲ. ಆಮೇಲೆ ಇದ್ದಿದ್ದು ವರ್ಷದಲ್ಲಿ ಬರ್ತಾ ಇದ್ದ ಸಿನಿಮಾಗಳ ಸಂಖ್ಯೆ ತುಂಬಾ ಕಡಿಮೆ. ಹಿರಿತೆರೆಗೆ ಬರ್ತಾ ಇದ್ದಾರೆ. ಹೊಸಬರ ಸಿನಿಮಾ ಅಂದ್ರೆ ನಾವು ವಾರಕ್ಕೆ 4 ಸಿನಿಮಾ ನೋಡ್ತಾನೆ ಇರ್ತೀವಿ. ನಮ್ಗೆಲ್ಲ ಗೊತ್ತಿದೆ, ಸಿನಿಮಾದವರಾಗಿ ಪ್ರತಿ ಸಿನಿಮಾದ ಭವಿಷ್ಯನ ನಾವು ಮುಂಚೆನೆ ಯೋಚನೆ ಮಾಡೋದು ಶುರು ಮಾಡ್ತೀವಿ. ಹದ್ದಿನ ಕಣ್ಣಿನಿಂದ ನೋಡುವವರು ರಣಾಕ್ಷ ಅಂದ್ರೆ ರಣ ಅಂದ್ರೆ ಯುದ್ಧ, ಅಕ್ಷ ಅಂದ್ರೆ ಕಣ್ಣು. ರಣಾಕ್ಷ ಅಂತ ಹದ್ದಿಗೆ ಹೇಳ್ತಾರೆ, ಹದ್ದಿಗೆ ರಣಾಕ್ಷ ಅಂತ ಹೇಳ್ತಾರೆ. ಸೊ ಹದ್ದಿನ ಕಣ್ಣು ರಣಾಕ್ಷ ಸಿನಿಮಾ ತುಂಬಾ ಪವರ್ಫುಲ್ ಟೈಟಲ್, ತುಂಬಾ ಚೆನ್ನಾಗಿದೆ. ಅದರ ಹಾಗೆ ಟೀಸರ್ ಕೂಡ ನಾನು ರಾಘವ್ ಅವರು ಬಹಳ ಪರಿಚಯ ನನಗೆ. ಅವ್ರು ಹಿಂಗೆ ಅಂತ ಗೊತ್ತಿರಲಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ರು ಟೀಸರ್, ತುಂಬಾ ಇಷ್ಟ ಆಯ್ತು ನನಗೆ. ರಾಘವ್ ಅವರು ಮಾಡಿದಂದ್ರೆ ಯಾಕಂದ್ರೆ ಅವರ ಎಕ್ಸ್ಪೀರಿಯನ್ಸ್ ಆಗಲಿ ಏನು ನನ್ಗೆ ಗೊತ್ತಿಲ್ಲ, ಅದೇನ್ ಮಾಡಿರ್ತಾರೋ ನೋಡೋಣ ಅಂತ ಯಾವುದೇ ನಿರೀಕ್ಷೆಗಳಿಂದ ಬಂದಿದ್ದೆ. ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ರಿ ಟೀಚರ್, ತುಂಬಾ ಚೆನ್ನಾಗಿದೆ. ಹಾಡುಗಳು ಕೂಡ ತುಂಬಾ ಚೆನ್ನಾಗಿದೆ. ವಿಶೇಷವಾಗಿ ವಿಶಾಲ ಮೇಲೆ ಹಾಲಪ್ಪ ಆಲಾಪ್, ವಿಶಾಲ್ ಆಲಾಪ್ ಚೆನ್ನಾಗಿದೆ. ನನಗೆ ಇಷ್ಟ ಆಗಿದೆ ಏನಂದ್ರೆ ಎಲ್ಲ ಸಾಂಗ್ಗಳಲ್ಲಿ ಕಂಪೋಸಿಷನ್ಸ್ ಅಲ್ಲಿ ಇದು ಹಾಡುಗಳು ಚೆನ್ನಾಗಿಲ್ವಾ ಅದನ್ನು ಮುಂದೆ ಜನ ಹೇಳ್ತಾರೆ. ಅದು ನನಗೆ ಇಷ್ಟ ಆಗಿದೆ ಏನಂದ್ರೆ ಎಲ್ಲ ಹಾಡುಗಳಲ್ಲೂ ಒರಿಜಿನಾಲಿಟಿ ಇತ್ತು. ಅದನ್ನ ಕಾಪಾಡಿಕೊಂಡ್ರೆ ಒಂದು ಒಳ್ಳೆಯ ಭರವಸೆಯ ಸಂಗೀತ ನಿರ್ದೇಶಕ ಆಗ್ತಾರೆ ವಿಶಾಲ ಅನ್ನೋದು ಎರಡು ಮಾತಿದೆ. ಅದು ಒಳ್ಳೆಯದಾಗಿದೆ. ಹಾಗೆ ರಕ್ಷಾ ಭಾಗವತ್ ಅಂಡ್ ಗಣೇಶ್, ಗಣೇಶ್ ಸಾಕ್ಷಿ ಭಾಗವತ್, ಸುನಿಧಿ ಗಣೇಶ್, ಸ್ವಲ್ಪ ಕಷ್ಟ ಪದಗಳು. ಇಬ್ಬರ ಧ್ವನಿ ಸೊಗಸಾಗಿದೆ. ಹೊಸ ನಿಜಕ್ಕೂ ಬಹಳ ತುಂಬಾ ಚೆನ್ನಾಗಿದೆ. ನಿಮ್ಗೆ ಹೆಚ್ಚು ಅವಕಾಶಗಳು ಸಿಗಲಿ ಅಂತ ಹಾರೈಸ್ತೀನಿ. ಒಳ್ಳೆಯದಾಗಿ. ಇನ್ನು ಕಲಾವಿದರ ಪಟ್ಟಿಯಲ್ಲಿ ರಘು ಮತ್ತು ಅದು ನೋಡಿ, ಅದು ಎರಡು ಹೆಸರುಗಳು ಬಾಯಿ ಬರ್ತಾ ಇಲ್ಲ. ರೂಹಿ, ರಕ್ಷಾ ಇಬ್ರು ಕೂಡ ಹೊಸ ಕಲಾವಿದರು. ಮತ್ತು ರಘು ಕಿರುತೆರೆಯಲ್ಲಿ ಪಳಗಿದ ನಟ, ಹಿರಿತೆರೆಗೆ ಬರ್ತಾ ಇದ್ದಾರೆ. ಹೊಸಬರ ಸಿನಿಮಾ ಅಂದ್ರೆ ನಾವು ವಾರಕ್ಕೆ 4 ಸಿನಿಮಾ ನೋಡ್ತಾನೆ ಇರ್ತೀವಿ. ನಮ್ಗೆಲ್ಲ ಗೊತ್ತಿದೆ, ಸಿನಿಮಾದವರಾಗಿ ಪ್ರತಿ ಸಿನಿಮಾದ ಭವಿಷ್ಯನ ನಾವು ಮುಂಚೆನೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಹೊಸಬರ ಸಿನಿಮಾ ಪ್ರತಿ ವಾರ 3-4 ಸಿನಿಮಾಗಳು ಬರ್ತಿದ್ರೆ ಬಹಳ ಕಷ್ಟ ಆಗುತ್ತೆ. ಅಂತದ್ರಲ್ಲಿ ಸಿನಿಮಾ ಚೆನ್ನಾಗಿದ್ರೆ ಗೆಲ್ಲೋದಿಲ್ಲ, ಸಿನಿಮಾ ತುಂಬಾ ಚೆನ್ನಾಗಿದ್ರು ಗೆಲ್ಲೋದಿಲ್ಲ. ಸಿನಿಮಾ ತುಂಬಾ 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 ಚೆನ್ನಾಗಿದ್ರೆ ಮಾತ್ರ ಗೆಲ್ಲುತ್ತೆ. ಇವತ್ತಿನ ಪರಿಸ್ಥಿತಿ ಅದು. ಯಾಕೆಂದ್ರೆ ನಮಗೆ ಆಪ್ಷನ್ಸ್ ಬಹಳ ಇದೆ. ನಾನು ಹೇಳ್ತಿದ್ದೆ, ಹಿಂದಿನ ಹಾಡುಗಳು ತುಂಬಾ ಚೆನ್ನಾಗಿತ್ತು, ಈ ಹಾಡುಗಳು ಸುಮಾರಾಗಿದೆ ಅಂತೆಲ್ಲ ಮಾತಾಡ್ತಾರೆ ಕೆಲವರು. ಆಗ ಇದ್ದಿದ್ದ ವಿವಿಧ ಭಾರತಿ ಆಕಾಶವಾಣಿ ಎರಡೇ. ಅವ್ರು ಎಲ್ಲಿ ತಿರುಗಿದ್ರು ಅದನ್ನೇ ಕೇಳ್ಬೇಕು, ಅಲ್ಲಿ ಏನ್ ಬರುತ್ತೋ ಅದನ್ನೇ ಕೇಳಬೇಕು. ಅದು ಬಿಟ್ರೆ ಹಬ್ಬ ಬಂದ್ರೆ ಯಾವ್ದೋ ಮದುವೆ ಸಮಾರಂಭದಲ್ಲೂ ಹಾಡು ಹಾಕಿದ್ರೆ ಕೇಳೋದು. ಆದ್ರೆ ಇವತ್ತು ಪರಿಸ್ಥಿತಿ ಹಂಗಿಲ್ಲ. ಆಮೇಲೆ ಇದ್ದಿದ್ದು ವರ್ಷದಲ್ಲಿ ಬರ್ತಾ ಇದ್ದ ಸಿನಿಮಾಗಳ ಸಂಖ್ಯೆ ತುಂಬಾ ಕಡಿಮೆ. ಆ ಸಿನಿಮಾಗಳ ಸಂಖ್ಯೆಯಲ್ಲಿ, ಆ ಹಾಡುಗಳ ಸಂಖ್ಯೆಯಲ್ಲಿ ಅದನ್ನೇ ರಿಪೀಟ್ ಆಗ್ತಾ ಇದ್ದಂತ ಹೊತ್ತಿನಲ್ಲಿ ನಿಮ್ಗೆ ಬೇರೆ ಆಪ್ಷನ್ ಇಲ್ಲದೆ ಅದನ್ನೇ ಕೇಳಬೇಕಾಗಿತ್ತು. ಹಂಗಾಗಿ ಕೇಳ್ತಾ 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 ನಿಮ್ಗೂ ಇಷ್ಟ ಆಗ್ತಿತ್ತು. ಹಂಗಂತ ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ತಾ ಇಲ್ಲ, ಸುಮಾರಾಗಿದ್ದ ಹಾಡುಗಳು ಕೂಡ ನಿಮ್ಗೆ ಚೆನ್ನಾಗಿದೆ ಅನ್ಸಕ್ ಶುರು ಆಗ್ತಿತ್ತು. ಇವತ್ತಿನ ಪರಿಸ್ಥಿತಿ ಏನಂದ್ರೆ ವರ್ಷಕ್ಕೆ 400 ಸಿನಿಮಾ, 400 ನಮ್ಮ ಪತ್ರಕರ್ತ ಮಿತ್ರರಿಗೆ ಗೊತ್ತಿದೆ, 400ಕ್ಕೂ ಹೆಚ್ಚು ಸಿನಿಮಾ ಸೆನ್ಸಾರ್ ಆಗುತ್ತೆ. 300 ಸಿನಿಮಾ ಹತ್ರ ರಿಲೀಸ್ ಆಗುತ್ತೆ. ಈ 300 ಸಿನಿಮಾ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಇರೋದೇ ವರ್ಷದಲ್ಲಿ 365 ದಿವಸ.
65 ದಿವಸ ರಜಾ ಅಂತ ಬಿಟ್ಬಿಟ್ರು 300 ದಿವಸಕ್ಕೆ 300 ಆಲ್ಬಮ್ ಅಂದ್ರೆ 5 ಹಾಡು ಒಂದು ಸಿನಿಮಾಗೆ. 300 ಸಿನಿಮಾ ಅಂದ್ರೆ ಎಷ್ಟು ಹಾಡು ಆಗೋಯ್ತು? ಇಷ್ಟು ಹಾಡುಗಳ ಮಧ್ಯೆ ಹಾಡು ಚೆನ್ನಾಗಿದ್ರೆ ಗೆಲ್ಲಲ್ಲ, ಆಗ್ಲೇ ಹೇಳೋದು ಹಿಂಗಿದ್ರೆ ಗೆಲ್ಲತ್ತೆ. ಒಂದು 10 ಸಲ ತುಂಬಾ ಹಾಡ್ಕೊಳ್ಳಿ, ಅಷ್ಟು ಚೆನ್ನಾಗಿದ್ರೆ ಮಾತ್ರ ಗೆಲ್ಲುತ್ತೆ. ಸಿನಿಮಾ ಕೂಡ ಅಷ್ಟೇ. ಯಾಕಂದ್ರೆ ಸಿನಿಮಾಗಳು ಇವತ್ತು ನಮ್ಮ ಮೊಬೈಲ್, ನಮ್ಮ ಕೈಯಲ್ಲಿ ಸಾವಿರಾರು ಸಿನಿಮಾಗಳು ನೆನೆಸ್ಕೊಂಡ್ರೆ ಎಂತ ಯಾವ ಭಾಷೆಯ ಸಿನಿಮಾ, ಯಾವ ಭಾಗದ ಸಿನಿಮಾ, ಯಾವ್ದನ್ನು ಬೇಕಾದ್ರೂ ನೋಡುವಂತ ಹುಚ್ಚಿನಲ್ಲಿ ನಾವಿದ್ದೇವೆ. ಇಂಥ ಕಾಲಘಟ್ಟದಲ್ಲಿ ಸಿನಿಮಾವನ್ನು ತುಂಬಾ ಚೆನ್ನಾಗಿ ಮಾಡ್ಬೇಕು, ಹಾಡುಗಳು ತುಂಬಾ ಚೆನ್ನಾಗಿ ಮಾಡ್ಬೇಕು, ತುಂಬಾನೇ ಮಲ್ಟಿಪಲ್ ಮಾಡ್ಕೋಬೇಕು ನಾವು. ಹಂಗಾಗಿ ಈ ಸಿನಿಮಾ ಅವರು ನನ್ನ ಟೀಸರ್ ನಲ್ಲಿ ಒಂದು ನಿರೀಕ್ಷೆ ಹುಟ್ಟಿಸಿದೆ ಕಲಾವಿದರಿಗೆ ಮತ್ತು ಇಡೀ ತಂತ್ರಜ್ಞರಿಗೆ. ವಿಶೇಷವಾಗಿ ರಾಘು, ರಘು, ರಾಮ 3 ಜನ ಆಧಾರ ಸೇರಿದ್ದಾರೆ. ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಎಲ್ಲರಿಗೂ ಒಳ್ಳೇದಾಗಲಿ. ನಿರ್ಮಾಪಕರಿಗೆ ಹೆಚ್ಚು ಹಣ ಬರಲಿ. ಸಿನಿಮಾ ಒಂದು ಗುರುತಿಸುವಂತ ಸಿನಿಮಾ ಆಗಲಿ. ಸಮಯ ತಗೊಂಡು ಸಿನಿಮಾ ಮಾಡಿದರೆ ಸಮಯ ತಗೊಂಡು ರಿಲೀಸ್ ಮಾಡಿ ಹೆಚ್ಚು ಒತ್ತು ಕೊಡಿ. 2 ವಾರ ಸಿನಿಮಾ ಗಟ್ಟಿಯಾಗಿದ್ರೆ ಸಿನಿಮಾ ನಿಮ್ಮ ಭವಿಷ್ಯ ಬರೆಯುತ್ತೆ. ಸಿನಿಮಾ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ದಯವಿಟ್ಟು ಕ್ಷಮಿಸಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.